ಏನು ನಿನ್ನೆ ಎಲ್ಲ ಮೊನ್ನೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಒಳ ಮೀಸಲಾತಿ ವಿರೋಧಿಸಿ ನಮ್ಮ ಪೂಜ್ಯ ಗುರುಗಳಾದ ಶ್ರೀ 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 ಗುಡಿ ಸಿದ್ದರಾಮೇಶ್ವರ ಸ್ವಾಮೀಜಿಯವರ ನೇತೃತ್ವದಲ್ಲಿ ಮತ್ತೆ ಲಂಬಾಣಿ ಕೊರ್ಮ ಕೊರ್ಚ ಚಲವಾದಿ ಎಲ್ಲ ಸ್ವಾಮೀಜಿಗಳು ಸುಮಾರು 100 ಜನ ಸ್ವಾಮೀಜಿಗಳು ನೇತೃತ್ವದಲ್ಲಿ ಜೊತೆಗೆ ನಮ್ಮ IAS ಆಫೀಸರ್ ನಿವೃತ್ತ IAS ಆಫೀಸರ್ ಮಂಜುನಾಥ್ ಪ್ರಸಾದ್ ಅವರು ಎಲ್ಲ ಶಾಸಕರು ಎಲ್ಲ ಮಂತ್ರಿಗಳು ಎಲ್ಲರೂ ಕೂಡ ಸೇರಿ ಫ್ರೀಡಂ ಪಾರ್ಕಲ್ಲಿ 24ನೇ ತಾರೀಕು ನಮ್ಮನ್ನು ಎಲ್ಲ ಕರ್ನಾಟಕ ರಾಜ್ಯದಿಂದ ಕೋಲಾರ ಜಿಲ್ಲೆಯಿಂದ ಮುಳಬಾಗಿಲು ತಾಲೂಕು ಎಲ್ಲ ಕೂಡ ಜಿಲ್ಲೆಯಿಂದ ಅವರವರು ಸ್ವ ಇಚ್ಛೆಯಿಂದ ಯಾವುದೂ ರಾಜಕಾರಣ ಇಲ್ಲದ್ರೆ ಎಲ್ಲರೂ ಕೂಡ ಸಮಾಜಕ್ಕೆ ತೊಂದರೆ ಆಗಿದೆ. ಒಳ ಮೀಸಲಾತಿಯಲ್ಲಿ ಸನ್ಮಾನ್ಯ ನಮ್ಮ ನಾಗಮೋಹನ್ ದಾಸು ವರದಿಯನ್ನು ನಮಗೆ ಅವೈಜ್ಞಾನಿಕ ಆಗಿದೆ. ಆ ವರದಿ ಅವ್ಯವಹಾರವಾಗಿದೆ. ಅದರಿಂದ ಆ ವರದಿಯನ್ನು ರದ್ದು ಮಾಡಬೇಕು ಅಂತ ಸರ್ಕಾರವನ್ನು ಒತ್ತಾಯಿಸಿ ಕರ್ನಾಟಕ ರಾಜ್ಯದಲ್ಲಿ 24 ತಾರೀಕು ಪ್ರತಿಭಟನೆಯನ್ನು ಮಾಡಿದ್ವಿ. ಅದಕ್ಕೆ ವಿಶೇಷವಾಗಿ ಲಕ್ಷಾಂತರ ಜನ ಸೇರಿ ನಾವು ಪ್ರತಿಭಟನೆಯನ್ನು ಮಾಡೋದಕ್ಕೆ ನಮ್ಮ ಗೌರವಾಧ್ಯಕ್ಷತೆ ಕೋಲಾರ ಜಿಲ್ಲೆಯಲ್ಲಿ JCP ನಾರಾಯಣನವರು, ಕೋಲಾರ ಜಿಲ್ಲಾ ವೇದಿಕೆ ಅಧ್ಯಕ್ಷತೆ ಸನ್ಮಾನ್ಯ ಯುವ ನಾಯಕರಾಗಿದ್ದಂಥ LG ಮುನ್ರಾಜ್ ಅವರು, ಕೋಲಾರ ತಾಲೂಕು ಅಧ್ಯಕ್ಷರಾದ ಶ್ರೀನಿವಾಸ್ ಅವರು, ಬಂಗಾರಪೇಟೆ ತಾಲೂಕು ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಆಗಿದ್ದ ರವಿ ಅವರು, ನಮ್ಮ ಮುಳಬಾಗಿಲು ಸಂಘ ತಾಲೂಕು ಅಧ್ಯಕ್ಷರಾದ ಶಂಕರಪ್ಪನವರು, ಮಾರಪ್ಪನವರು ಮತ್ತು ಚಲಪತಿ ಅವರು, ನಮ್ಮ ಜಿಲ್ಲಾ ಕಾರ್ಯದರ್ಶಿಗಳು, ಮತ್ತು ನಮ್ಮ ಇಲ್ಲಿರ್ತಕ್ಕಂಥ ನಮ್ಮ ಸೋಮಣ್ಣ ಗ್ರಾಮ ಪಂಚಾಯತ್ ಸದಸ್ಯರು, ಶಂಕರಪ್ಪ ಮತ್ತು ಶ್ರೀನಾಥ್ ವೇದಿಕೆ ಅಧ್ಯಕ್ಷರು, ಅವೆಲ್ಲ ಕೂಡ ಎಲ್ಲ ನಾಯಕರುಗಳು ಎಲ್ಲ ಪಕ್ಷಾತೀತವಾಗಿ 20ನೇ ತಾರೀಕು ನಾವು ಇಲ್ಲಿಂದ ಸುಮಾರು 25 ಬಸ್ಗಳನ್ನು ನಾವು ಇಲ್ಲಿಂದ ಹೊರಟಿದ್ವು. ಜೊತೆ ಕೋಲಾರು ಎಲ್ಲ ಕೂಡ 25 ಎಲ್ಲ ಸೇರಿ ನಾವು 70 ಬಸ್ಗಳನ್ನು 70 ಬಸ್ ಕೋಲಾರದಿಂದ ನಾವು ಸ್ವ ಇಚ್ಛೆಯಿಂದ ನಮಗೆ ಸ್ವಾಮೀಜಿಗಳು ಒಂದು ಸಹಕಾರದೊಂದಿಗೆ ನಾವು ಯಾವುದೇ ರಾಜಕಾರಣದಿಂದ ದುಡ್ಡು ಕಾಸು ತಗೊಳಿದ್ರೆ ನಮ್ಮ ಸಮಾಜಕ್ಕೆ ತೊಂದರೆ ಆಗಿದೆ. ಪಕ್ಷಾತೀತವಾಗಿ ಎಲ್ಲ ಯಾವ ಪಕ್ಷದಲ್ಲಾದರೂ ಇರಲಿ ತಾವೆಲ್ಲ ಕೂಡ ನಾವೆಲ್ಲ ಹೋಗಿ ನಾವು ಈ ಕಾರ್ಯಕ್ರಮ ಯಶಸ್ವಿ ಮಾಡಬೇಕು ಅಂತ ಅಲ್ಲಿಂದ ಪ್ರತಿಯೊಬ್ಬರು ಕೂಡ ಅಲ್ಲಿಂದ ಕೂಡ ನಮ್ಮ ಮುಳಬಾಗಿಲು ತಾಲೂಕಲ್ಲಿ ಕೋಲಾರ ಜಿಲ್ಲೆ ಎಲ್ಲ ಕಂಪ್ಲೀಟು ಸೇರಿ ನಾವು 24ನೇ ತಾರೀಕು ಪ್ರತಿಭಟನೆಯನ್ನು ನಾವು ಹಮ್ಮಿಕೊಂಡಿದ್ದು. ಅದಕ್ಕೆ ಯಶಸ್ವಿ ಮಾಡೋದಕ್ಕೆ ನಮ್ಮೆಲ್ಲ ಈಗಾಗಲೇ ನಮ್ಮ ಮುಳಬಾಗಿಲು ತಾಲೂಕು ಕೋಲಾರ ಜಿಲ್ಲೆಯಿಂದ ಬಂದಿರ್ತಕ್ಕಂಥ ಪ್ರತಿಯೊಂದು ಊರಿಂದ ಬಂದಿರತಕ್ಕಂಥ ಕಡೆ ವ್ಯಕ್ತಿ ಕೂಡ ಬಂದಿದ್ದಾರೆ. ಎಲ್ಲ ಬಂದಿರತಕ್ಕಂಥ ನಮ್ಮ ಸಮಾಜದ ಎಲ್ಲ ಬಂಧುಗಳಿಗೂ ನಾಯಕರಿಗೂ ಪಕ್ಷಾತೀತವಾಗಿ ಎಲ್ಲ ಬಂದಿದ್ದಕ್ಕೆ ನಮಗೆಲ್ಲ ಸಹಕರಿಸೋದಕ್ಕೆ ಅವ್ರಿಗೆಲ್ಲ ಧನ್ಯವಾದಗಳು ಸಲ್ಲಿಸೋದಕ್ಕೆ ನಾವು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೆವು. ಆಗಲೇ ಯಾಕಂದರೆ ನಮ್ಮ ಸ್ವಾಮಿಗಳು ಅವರ ಒಂದು ಆದೇಶ ನಾವು ಯಾವಾಗಲೇ ಆಗಲಿ ನಮ್ಮ ಪೂಜ್ಯ ಗುರುಗಳಾದ ಶ್ರೀ 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 ವಿ ಸಿದ್ದರಾಮೇಶ್ವರ ಮಹಾಸ್ವಾಮಿಗಳು ನಮಗೊಂದು ಕರೆ ಕೊಟ್ಟರೆ ನಮಗೆ ಯಾವಾಗೂ ಕೋಲಾರ ನಮ್ಮ ಯುವ ನಾಯಕರಾಗಿರ್ತಕ್ಕಂಥ ಮುನ್ರಾಜ್ ಅವ್ರಿಗೆ ಫೋನ್ ಮಾಡಿದ ತಕ್ಷಣ ನಾವೆಲ್ಲ ಕೋಲಾರ ಜಿಲ್ಲೆಯಿಂದ ನಮ್ಮ ಲೋಕಸಭಾ ಸದಸ್ಯರಿರ್ಬೋದು, ಎಲ್ಲ MP ಗಳು MLAಗಳು ಎಲ್ಲ ಸಹಕಾರದೊಂದಿಗೆ ವಿಜೃಂಭಣೆಯಿಂದ ಕಾರ್ಯಕ್ರಮ ಮಾಡಿದ್ರು. ಅದ್ರ ಜೊತೆಗೆ ನಿನ್ನೆ 25ನೇ ತಾರೀಕು ಚಲವಾದಿ ಅವರು ಕೂಡ ಸದಸ್ಯ ಆಯೋಗ ಮತ್ತು ನಾಗಮೋಹನ್ ದಾಸ್ ವರದಿಯನ್ನು ರದ್ದು ಮಾಡಬೇಕು, ಚಲವಾದಿ ಸಂಘ ಕೂಡ ನಿನ್ನೆ ಅವರು ಲಕ್ಷಾಂತರ ಜನ ಸೇರಿ ಮಾಡಿದ್ದಾರೆ. ಅದರಿಂದ ಸರ್ಕಾರ ಕೂಡಲೇ ಏನು 27ನೇ ತಾರೀಕು ಸೆಷನ್ ಇದೆ ಆವತ್ತು ಅದನ್ನು ರದ್ದು ಮಾಡಿ ಇನ್ನೊಂದು ಸಲ ಅವರು ಸರ್ವೆ ಮಾಡಿ ಎಲ್ಲ ಕೂಡ ಎಲ್ಲ ಜಾತಿಯ ವಾರಿ ಸರ್ವೆ ಮಾಡಿ ಎಲ್ಲ ಜಾತಿಗಳಿಗೂ ಯಾರ 101 ಜಾತಿ ಇದೆ 101 ಜಾತಿ ಇದೆ SC ಇರ್ತಕ್ಕಂಥ BR ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಒಂದು ಭಿಕ್ಷೆ, ಒಂದು ಊಟ, ಒಂದು ಅನ್ನ ಇವತ್ತು ಅದನ್ನು ಕಿತ್ತಾಕ್ತಾ ಇದ್ದಾರೆ. ದಯವಿಟ್ಟು ಅದನ್ನು ಕಿತ್ತಾಕೋದು ಬೇಡ. ಈಗಾಗಲೇ ಭೋವಿ ಸಮಾಜಕ್ಕೆ ಶ್ರೀ ನಮ್ಮ ಮೈಸೂರು ಮಹಾರಾಜರು ಜಯಚಾಮರಾಜ ಒಡೆಯರು ನಮಗೆ ಏನು ಮೀಸಲಾತಿ ಕೊಟ್ಟಿರ್ತಕ್ಕಂಥವ್ರು 35ನೇ ವರ್ಷದಲ್ಲಿ ಕೊಟ್ಟಿರ್ತಕ್ಕಂಥವ್ರು ಇವೆಲ್ಲ ಕೂಡ ಒಂದು ಸರ್ಕಾರದಲ್ಲಿ ಇವತ್ತು ಏನೇನು ಇದನ್ನು ಹೀಗೆ 100 ಜಾತಿಗೆ ತೊಂದರೆ ಮಾಡಬೇಕು ನೋಡಿದ್ದಾರೆ. ದಯವಿಟ್ಟು ಮಾಡೋದು ಬೇಡ. ಎಲ್ಲ ಜಾತಿಯವರೆಗೂ ಅನುಕೂಲ ಆದಾಗೆ ಏನು ಮೊದಲು ರೋಸ್ಟರ್ ಸಿಸ್ಟಮ್ ಇತ್ತು 18% ಡಾಕ್ಟರ್ BR ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಒಂದು ಸಂವಿಧಾನವಾಗಿ ಅದೇ ರೋಸ್ಟರ್ ಸಿಸ್ಟಮ್ ಮುಂದುವರಿಸಲಿ ಅಂತ ನಾವು ಈಗಾಗಲೇ ಸರ್ಕಾರವನ್ನು ಎಲ್ಲ ನಮ್ಮ ಸಮಾಜದ ಎಲ್ಲ ಮಂತ್ರಿಗಳು MLAಗಳು ಸ್ವಾಮೀಜಿಯವರ ನೇತೃತ್ವದಲ್ಲಿ ಗೋವಿ, ಬಂಜಾರ, ಕೊರ್ಮ, ಕೊರ್ಚ, ಲಂಬಾಣಿ, ಚಲವಾದಿ ಎಲ್ಲ ಕೂಡ ಒತ್ತಾಯನ ಮಾಡಿದ್ದೇನೆ. ಅದನ್ನು ದಯವಿಟ್ಟು 27ನೇ ತಾರೀಕು ಅದನ್ನು ರದ್ದು ಮಾಡಬೇಕು, ಎಲ್ಲ ಬಡವರಿಗೆ ಸಹಕರಿಸಬೇಕು ಅಂತ ಸರ್ಕಾರವನ್ನು ನಾವು ಮನವಿ ಮಾಡ್ತಾ ಇದ್ವಿ. ಮನವಿನ ಮಾಡಿ ಅವತ್ತು ಮಾಡಿಲ್ಲ ಅಂದರೆ
ನಾವು ರಾಜ್ಯ ಮಟ್ಟದಲ್ಲಿ ಹೋರಾಟ ಮಾಡಿದ್ವಿ, ಪ್ರತಿಭಟನೆ ಮಾಡಿದ್ವಿ. ತದನಂತರ ಮಾಡಿಲ್ಲ ಅಂದ್ರೆ ಅದು ಪರಿಣಾಮ ಬೇರೆ ಇರ್ತದೆ. ಪ್ರತಿ ಗ್ರಾಮದಿಂದ, ಪ್ರತಿ ಪಂಚಾಯತಿಂದ, ಪ್ರತಿ ತಾಲೂಕಿಂದ ನಾವು ಪ್ರತಿಭಟನೆಯನ್ನು ಮಾಡ್ತೀವಿ. ಯಾವುದೇ ಕಾರಣಕ್ಕೂ ಜನರು ಮೊನ್ನೆನೇ ಪೆಟ್ರೋಲ್ ಹಾಕೊಂಡು ಸುರ್ಕೊಂಡು ಸಾಯೋದ ಪರಿಸ್ಥಿತಿಗೆ ಬಂದಿದೆ. ಅದಕ್ಕೆ ಅವಕಾಶ ಕೊಡಬಾರ್ದು. ಸರ್ಕಾರವನ್ನು ನಾವು ಸನ್ಮಾನ್ಯ ಸಿದ್ದರಾಮಯ್ಯ ಅವರನ್ನು ಮತ್ತು ಡಿ ಕೆ ಶಿವಕುಮಾರ್ ಅವರನ್ನು ಎಲ್ಲರೂ ಕೂಡ ಸರ್ಕಾರದಲ್ಲಿ ಮನವಿ ಮಾಡ್ತಾ ಇವತ್ತು ಇದನ್ನು ಸಹಕರಿಸಬೇಕು. ಅದನ್ನು ನಾಗಮೋಹನ್ ವರದಿಯನ್ನು ರದ್ದು ಮಾಡಬೇಕು ಮತ್ತು ಇದು ಏನು ಸರಿಪಡಿಸಬೇಕು. ಇಲ್ಲಾಂದರೆ ಹಳೆಯ ಪದ್ಧತಿಯನ್ನು ನಾವು ಅನುಸರಿಸಿದ್ದರು 18% ಮೊದಲು ಸರ್ಕಾರ ಏನು ಕೊಟ್ಟಿತ್ತೋ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಒಂದು ಹಳೆಯ ಪದ್ಧತಿಯನ್ನು ಮುಂದುವರಿಸಬೇಕು ಅಂತ ನಾವು ಸರ್ಕಾರನ ಒತ್ತಾಯ ಮಾಡ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲರಿಗೂ ನಮಸ್ಕಾರ. ಈಗ ಹೊಲ ಮೀಸಲಾತಿ ಬಗ್ಗೆ ಹೋರಾಟ ಸ್ಟಾರ್ಟ್ ಆಗಿದೆ. ಆಲ್ರೆಡಿ ರೂಪರೇಷನ್ಸ್ ಇದ್ದಾವೆ. ಯಾವ ರೀತಿ ಇರುತ್ತೆ ಮುಂದಿನ ಹೋರಾಟ? ಒಂದು ವೇಳೆ ನಿಮ್ಮ ಹೋರಾಟದ ಯಾವ ರೀತಿ ಈಗ ನಮ್ಮ ಮುಂದಿನ ಹೋರಾಟ ಈಗಾಗಲೇ ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ. ಸುಮಾರು 25 ವರ್ಷಗಳಿಂದ ನಾವು ಹೋರಾಟ ಮಾಡ್ಕೊಂಡಿದ್ದಾಗ ಇದು ಹೊಲ ಮೀಸಲಾತಿ ಬೇಡ ಅಂತ ಹೋರಾಡ್ಕೊಂಡು ಬಂದಿದ್ದೀವಿ. ಆದರೆ ಇವತ್ತು ಒಂದು ನಾಗಮೋಹನ್ ಆಯೋಗವನ್ನು ಮಾಡಿದ್ದೀವಿ, ಎಲ್ಲ ಸರಿಪಡಿಸ್ತೀವಿ. ಯಾವುದೇ ಸಮಾಜಕ್ಕೂ ಅನ್ಯಾಯ ಮಾಡೋದು ಮಾಡ್ತೀವಿ ಅಂತ ಹೇಳಿದ್ರು. ಇವತ್ತು ಅನ್ಯಾಯ ಮಾಡಿದ್ದಾರೆ. ಅದಕ್ಕೋಸ್ಕರ ನಾವು ಇವತ್ತು ವಿರೋಧ ಮಾಡ್ತಾ ಇದ್ವಿ. ಈಗ ಏನು ಕರ್ನಾಟಕ ರಾಜ್ಯದಲ್ಲಿ ಇವತ್ತು ನಾವು ಪ್ರತಿಭಟನೆ ಮಾಡಿದ್ವಿ. ಮುಂದಿನ ಹೋರಾಟ ನಮ್ಗೆ ಆಗಿಲ್ಲ, ನಮ್ಗೆ ಅನ್ಯಾಯ ಆದರೆ ನಾವು ಎಲ್ಲ ರಂಗದಲ್ಲೂ ಬೀದಿ ಹೇಳಕ್ಕೆ ನಾವು ಸಿದ್ಧವಾಗಿದ್ದೀವಿ. ಹೊಲ ಮೀಸಲಾತಿಯಲ್ಲಿ ನಿಮ್ಮ ಇದಕ್ಕೆ ಏನು ಮೀಸಲಾತಿ ಜಾರಿಯಾದರೆ ಏನೇನು ಅನಾನುಕೂಲಗಳು? ಒಂದು ವೇಳೆ ಒಳ ಮೀಸಲಾತಿ ಈಗಾಗಲೇ ಸುಪ್ರೀಂ ಕೋರ್ಟ್ ಹೇಳಿದ ಒಳ ಮೀಸಲಾತಿ ಮಾಡಕ್ಕೆ ಬರೋದಿಲ್ಲ, ನೀವು ರಾಜ್ಯದಲ್ಲಿ ನೀವು ಸಮೀಕ್ಷೆ ಮಾಡಿ ಅದನ್ನ ಅನುಗುಣವಾಗಿ ಮಾಡಿ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಆದರೆ ಅದನ್ನ ವಿರುದ್ಧವಾಗಿ ಇವ್ರು ಮಾಡಿದ್ದಾರೆ. ಏನು ಈಗಾಗಲೇ ಒಳ ಮೀಸಲಾತಿ ಮಾಡ್ತಕ್ಕಂಥ ನಾವು ABC ಅಂತ ಮಾಡಿದ್ರಲ್ಲ, ಅಂತ ಮಾಡಿರೋದು ಅಂತ ಮಾಡಿರ್ತಕ್ಕಂಥವ್ರಿಗೆ ಒಂದು ಯಾವುದಾದ್ರೂ ಒಂದು 100 ಉದ್ಯೋಗಗಳು ಬಂದ್ರೆ 100 ಉದ್ಯೋಗದಲ್ಲಿ ಅವ್ರಿಗೆ 90% ಹೋಗ್ಬಿಡ್ತದೆ. ಇನ್ನು 10 ಉಳಿದ್ರೆ 100 ಜಾತಿ ಇರ್ತದೆ. 101 ಉಪಜಾತಿಯಲ್ಲಿ ನಾವು SC ಸೇರ್ಕೊಂಡು 101 ಜಾತಿ ಇದ್ವಿ. ಒಂದು ಜಾತಿಗೆ 90 ಹೋಗ್ಬಿಟ್ರೆ 10 ನಾವು 100 ಜಾತಿಗೆ ಎತ್ಕೊಳಕ್ಕಾಗುತ್ತೆ. ಆ ರೀತಿ ತೊಂದರೆ ಆಗಿದೆ. ಬಹಳ ದೋಷಗಳಿದೆ ಅದರಲ್ಲಿ, ಬಹಳ ತೊಂದರೆ. ಇದರ ಬಗ್ಗೆ ಏನು ವರದಿ ಮಾಡುವಂಥವರು ಏನು ಗಮನಿಸಿಲ್ವ ಅಂತ? ಅದು 2 ತಿಂಗಳಲ್ಲಿ ವರದಿ ಮಾಡಿದ್ದಾರೆ. 2 ತಿಂಗಳಲ್ಲಿ ವರದಿ ಮಾಡಕ್ಕೆ ಕನಿಷ್ಠ ಪಕ್ಷ ಈ ವರದಿ ಮಾಡಬೇಕಂದ್ರೆ ಈ 101 ಉಪಜಾತಿಗಳು 101 ಜಾತಿಗಳು ವರದಿ ಮಾಡಬೇಕಂದ್ರೆ ಕನಿಷ್ಠ ಪಕ್ಷ 1 ವರ್ಷ ಬೇಕಾಗಿತ್ತು. ಇದು 2 ತಿಂಗಳಲ್ಲಿ ಮಾಡಿದ್ದಾರೆ. ಅದು ಸರಿ ಇಲ್ಲ, ಮಾಡಿರೋದು ಸರಿ ಇಲ್ಲ. ಅದರಿಂದ ನಾವು ಅದನ್ನ ರದ್ದು ಮಾಡಿ ಆಯಾ ತಾಲೂಕು ಜನಸಂಖ್ಯೆ ತಗೊಂಡಿದ್ದಾರೆ ವರದಿ ಇಲ್ಲ ಬಂದು ಮಾಡಿದ್ದಾರೆ. ಇಲ್ಲ ಈಗ ಅದು ಹೇಳ್ತಾರೆ, ಅವ್ರು ಹೇಳ್ತಾರೆ. ಮೊದಲಿಗೆ ಕೋಲಾರ ಜಿಲ್ಲೆಯ ಭೋವಿ ಸಮಾಜಕ್ಕೆ ನಮ್ಮ ಜೊತೆಗೂಡಿ ಬಂದಂತಹ ಕೊರಮ, ಕೊರಚ, ಬಂಜಾರ ಇತರೆ ಸಮುದಾಯಗಳು 24ನೇ ತಾರೀಕು ಬೆಂಗಳೂರು ಫ್ರೀಡಮ್ ಪಾರ್ಕ್ಗೆ ಬಂದು ಆ ದಿನ ನಾವು ಹಮ್ಮಿಕೊಂಡಿರ್ತಕ್ಕಂತಹ ಬೆಂಗಳೂರು ಚಲೋ ಪ್ರತಿಭಟನಾ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದಂತಹ ಎಲ್ಲ ಸಮಾಜದ ವರ್ಗದವರಿಗೂ, ಹಿರಿಯರಿಗೂ, ಕಿರಿಯರಿಗೂ, ನಮ್ಮ ಮಾತೆಯವರಿಗೂ, ಬಂಧು ಬಳಗದವರಿಗೂ ನಮ್ಮ ಭೋವಿ ಸಮಾಜದ ಜಿಲ್ಲಾ ಸಂಘದ ವತಿಯಿಂದ, ಭೋವಿ ವೇದಿಕೆ ವತಿಯಿಂದ ಅವರಿಗೆ ಅಭಿನಂದನೆಗಳನ್ನು ನಮ್ಮ ಸಂಘದ ವತಿಯಿಂದ ತಿಳಿಸ್ತಾ ಇದ್ದೀವಿ. ಈಗ ಈ ಸಮಾಜದಲ್ಲಿ ನಡೀತಕ್ಕಂಥ ದಿನಚರಿಗಳನ್ನು ಪ್ರತಿನಿತ್ಯ ನೋಡ್ತಾ ಇದ್ದೀವಿ. ನಾವು ಈ ಭೂಮಿ ಮೇಲೆ ಹುಟ್ಟಿದ್ದೇವೆ. ನಮಗೂ ಉಸಿರಾಡೋದಕ್ಕೆ ಗಾಳಿ ಬೇಕು, ತಿನ್ನೋದಕ್ಕೆ ಅನ್ನ ಬೇಕು, ಕುಡಿಯೋದಕ್ಕೆ ನೀರು ಬೇಕು, ಮೂಲಭೂತ ಸೌಕರ್ಯ. ಸಂವಿಧಾನದಲ್ಲಿ ನಮಗೂ ಸಹ ನಮ್ಮ ಸಮಾಜ ಈ ಹಿಂದಿನಿಂದ ಅಲೆಮಾರಿತನ ಮಾಡ್ಕೊಂಡು, ಬಂಡೆ ಹೊಡ್ಕೊಂಡು, ಮಣ್ಣಾಕೊಂಡು ಜೀವನ ಮಾಡ್ತಕ್ಕಂಥ ಬಂದಿರತಕ್ಕ ಸಮಾಜ. ಈ ಸಮಾಜವನ್ನು ಗುರುತಿಸಿ ನಾಲ್ವಡಿ ಕೃಷ್ಣರಾಜವರು ನಮ್ಮನ್ನು ಡಿಪ್ರೆಷನ್ ಕ್ಲಾಸ್ ಅಂತ ಆಗ ಮೀಸಲಾತಿಯನ್ನು ಕೊಡ್ತಾರೆ. ನಮಗೆ ಕಷ್ಟಪಡ್ತಕ್ಕಂಥ ಜನ, ಏನೋ ಗತಿ ಇಲ್ದಿರ್ತಕ್ಕಂಥ ಜನ, ಸಾಮಾಜಿಕವಾಗಿ ಆರ್ಥಿಕವಾಗಿ
ಶೈಕ್ಷಣಿಕವಾಗಿ ಹಿಂದುಳಿದಿರ್ತಕ್ಕಂಥ ಸಮಾಜ ಅಂತ ಮಿಡಲ್ ಕ್ಲಾಸ್ಗೆ ನಾಲ್ವಡಿ ಕೃಷ್ಣರಾಜ ಒಡೆಯರು ನಮ್ಮನ್ನು ಸೇರಿಸ್ತಾರೆ. ಅದೇ ರೀತಿಯಾಗಿ ಅಂಬೇಡ್ಕರ್ ಸಂವಿಧಾನ ಬರ್ತಕ್ಕಂಥ ಸಂದರ್ಭದಲ್ಲೂ ಸಹ ನಮ್ಮನ್ನು ಸಮೀಕ್ಷೆ ಮಾಡಿ ಇವರು ಈ ಪರಿಶಿಷ್ಟ ಜಾತಿಗೆ ಒಳಪಡೋದ್ರಲ್ಲಿ ಎಲಿಜಿಬಲ್ ಇದ್ದಾರೆ ಅಂತ ಹೇಳ್ಬಿಟ್ಟು ಅವರು ಸಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮನ್ನು ಮುಂದುವರಿಸ್ತಾರೆ. ಈಗ ನಾವು ಹೇಳ್ತಾ ಇರೋದು ಇಷ್ಟೇ, ಒಂದು ಸಮಾಜವನ್ನು ನಾವು ಪ್ರಶ್ನೆ ಮಾಡೋದಿಲ್ಲ, ನಮ್ಮ ಹಕ್ಕನ್ನು ನಾವು ಕೇಳ್ತಾ ಇದ್ದೀವಿ. ಮಾಡಿರ್ತಕ್ಕಂಥ ವರದಿಗಳು ಅಪೂರ್ಣ ಅನ್ನೋದನ್ನು ನಾವು ವಾದ ಮಾಡ್ತೀವಿ. ಅದಕ್ಕೊಂದು ಸಣ್ಣ ಎಕ್ಸಾಂಪಲ್ ಹೇಳೋದೇನಂತಂದರೆ 2017ರಲ್ಲಿ ಒಂದು ಸಮೀಕ್ಷೆ ಮಾಡ್ತಾರೆ. 2011ರಲ್ಲಿ ಒಂದು ಸಮೀಕ್ಷೆ ಮಾಡ್ತಾರೆ ಜಾತಿ ಜನಗಣತಿ ಕೇಂದ್ರ ಸರ್ಕಾರ. ಆಗ ನಮ್ಮ ಭವ್ಯ ಸಮಾಜವನ್ನು ಗುರುತಿಸ್ತಾರೆ. ಎಷ್ಟು ಗುರುತಿಸ್ತಾರೆ ಅಂದರೆ 11,19,315 ಅಂತ ಇಷ್ಟೊಂದು ಜನಸಂಖ್ಯೆ ಇದೆ ಅಂತ ಭವ್ಯ ಸಮಾಜವನ್ನು ಗುರುತಿಸ್ತಾರೆ. ಅದೇ ರೀತಿ 2025ಕ್ಕೆ ಜನಗಣತಿ ಮಾಡ್ತಾರೆ. 2025ಕ್ಕೆ ಜನಗಣತಿ ಮಾಡಿದಾಗ ಅದೇ ಭವ್ಯ ಸಮುದಾಯವನ್ನು 11,29,310 ಅಂತ ಹೇಳ್ತಾರೆ. ಅಲ್ಲಿಗೆ ಎಷ್ಟು ವರ್ಷ ಡಿಫರೆನ್ಸ್ ಆಯಿತು? 11ಕ್ಕೆ ಮತ್ತು 15ಕ್ಕೆ 4%. 4% ಡಿಫರೆನ್ಸಕ್ಕೆ ಬರೀ 14. ಅಷ್ಟಕ್ಕೇನೆ ನಮ್ಮ ಜನಸಂಖ್ಯೆ ಬರೀ 10,000 ಜಾಸ್ತಿ ಆಗಿದೆ ಅಂತ ತೋರಿಸ್ತಾರೆ. ತಾವು ಕೇಳಿದ ಕ್ವಶನ್ ಸರ್, ಯಾವ ರೀತಿ ನಿಮ್ಗೆ ಅನ್ಯಾಯ ಆಗ್ತಿದೆ ಅಂತ ಹೇಳಿದ್ರಲ್ಲ, ಈ ಸಮೀಕ್ಷೆ ಮಾಡ್ತಾ ಇದೆಯಲ್ಲ, ಈ ವರದಿಗಳು ಕೊಡ್ತಾ ಇದೆಯಲ್ಲ, ಈ ಜನಗಣತಿಯಿಂದ ಇನ್ನೊಂದು ಜನಗಣತಿ ಆಗೋದಕ್ಕೆ ನಮ್ಮ ಜನಸಂಖ್ಯೆನ ಬರೀ 10,000 ಜಾಸ್ತಿ ಆಗಿದೆ ಅಂತ ತೋರಿಸ್ತಾರೆ 14 ವರ್ಷಕ್ಕೆ. ನಾವು ಹೇಳೋದು ಇವೆಲ್ಲ ಅವೈಜ್ಞಾನಿಕ, ಸರಿಯಾದ ರೀತಿಯಲ್ಲಿ ಮಾಡ್ತಾ ಇಲ್ಲ. ಯಾವಾಗ ಇದನ್ನು ಸರಿಯಾದ ರೀತಿಯಲ್ಲಿ ತರಾತುರಿಯಲ್ಲಿ ಮಾಡ್ತಾ ಇದ್ದಾರೋ ನಮ್ಮ ಸಮಾಜಕ್ಕೆ ಅನ್ಯಾಯ ಆಗ್ತಾ ಇದೆ. ಯಾವ ರೀತಿ ನಮ್ಮ ಸಮಾಜಕ್ಕೆ ಅನ್ಯಾಯ ಆಗ್ತಾ ಇದೆ ಅಂತ ಒಂದು ಪ್ರಶ್ನೆ ತಾವು ಕೇಳಿದಾಗ, ಉದಾಹರಣೆಗೆ ಯಾವುದೋ ಒಂದು ವಿಶ್ವವಿದ್ಯಾಲಯದಲ್ಲಿ ಒಂದು 60,000 66,000 ಸರ್ಕಾರಿ ಉದ್ಯೋಗಗಳನ್ನ ಕರೆ ಮಾಡ್ತಾರೆ. ಅಲ್ಲಿ ಮಾಡಿದಾಗ ಜನರಲ್ಗೆ ಹೋಗಿ, BCMಗೆ ಹೋಗಿ, ಅಲ್ಪಸಂಖ್ಯಾತರಿಗೆ ಹೋಗಿ, ರಿಸರ್ವೇಷನ್ಗೆ, ಈಗ ಉದಾಹರಣೆಗೆ ಪ್ರೊಫೆಸರ್ SC1 ಅಂತ ಬರ್ತದೆ, ಲೆಕ್ಚರರ್ SC1 ಅಂತ ಬರ್ತದೆ, ಗುಮಾಸ್ತಾ SC1 ಅಂತ ಬರ್ತದೆ. ಈ ರೀತಿ 9 ಪೋಸ್ಟ್ಗಳನ್ನು SC1 ಅಂತ ಬರ್ತದೆ. ಅದಮ್ಮನ್ನ ರ್ಯಾಂಡಮೈಸೇಷನ್ ಮಾಡಕ್ ಹೋದಾಗ ಈ SC1 ಅಂತಿರ್ತಕ್ಕದ್ದೆಲ್ಲ ಪ್ರವರ್ಗ ಎ ಅಂತಾನೆ ಹೋಗ್ತಾ ಇದೆ. ಫಸ್ಟು ಪ್ರಿಫರೆನ್ಸು 1 ಅಂತ ಬಂದಾಗ ಪ್ರವರ್ಗ 1ಕ್ಕೆ ಕೂತ್ಕೊಂತ ಇದೆ. ಪ್ರವರ್ಗ 2ಕ್ಕೂ ಬರ್ತಾ ಇಲ್ಲ, ಪ್ರವರ್ಗ 3ಕ್ಕೂ ಬರ್ತಾ ಇಲ್ಲ. ಏನಾದರೂ ಸರ್ಕಾರ ಆದೇಶ ಮಾಡುವಾಗ SC 1 ಪೋಸ್ಟ್ ಅಂತ ಇರುವಾಗ 1ಕ್ಕೆ ಹೋಗೋದು, ಅದು ಪ್ರವರ್ಗ. ಅವರೇನಾದರೂ 3 ಪೋಸ್ಟ್ 4 ಪೋಸ್ಟ್ 5 ಪೋಸ್ಟ್ 6 ಪೋಸ್ಟ್ ಅಂತ ಮಾಡಿದಾಗ ಪ್ರವರ್ಗ 1ಕ್ಕೂ ಹೋಗ್ತದೆ, ಪ್ರವರ್ಗ 2ಕ್ಕೂ ಬರ್ತದೆ, ಪ್ರವರ್ಗ 3ಕ್ಕೂ ಬರ್ತದೆ. ಪ್ರವರ್ಗ 3ಕ್ಕೆ ಬಂದಾಗ ಲಂಬಾಣಿ ಬಂಜಾರ ನಾವಿದ್ದೀವಿ, ಅದರಲ್ಲಿ ಯಾರು ಜನರಲ್ಲಿ ಮೆರಿಟ್ ಇದ್ದಾರೋ ಅವ್ರು ಹೋಗ್ಲಿ, ನಮ್ಮದ್ರಲ್ಲಿ ಅಭ್ಯಂತರ ಇಲ್ಲ. ಯಾರು ಒಳ್ಳೆ ಮಕ್ಕಳು ಇದ್ದಾರೋ, ಯಾರು ಒಳ್ಳೆ ಎಜುಕೇಷನ್ ಕೊಟ್ಟಿರ್ತಾರೋ ಹೋಗ್ಲಿ. ನಮ್ಮ ಅವರ ವಿರುದ್ಧ ಹೋರಾಟ ನಮ್ದಿಷ್ಟೇ. ಮಾಡಿರ್ತಕ್ಕಂಥ ದತ್ತಾಂಶಗಳ ಜನಗಣತಿ ಅದರ ಸರಿ ಇಲ್ಲ, ಕೊಟ್ಟಿರ್ತಕ್ಕಂಥ ವರದಿ ಸರಿ ಇಲ್ಲ, ಮಾಡಿರ್ತಕ್ಕಂಥ ವರ್ಗೀಕರಣ ಇದೆಯಲ್ಲ ಅದನ್ನು ರ್ಯಾಂಡಮೈಸೇಷನ್ ಮಾಡುವಾಗ ಕುತ್ಕೊಳ್ತಾ ಇರ್ತಕ್ಕಂಥ ರೀತಿ ಸರಿ ಇಲ್ಲ. ಹಾಗಾಗಿ ಇದರ ವಿರುದ್ಧ ನಾವು ಹೋರಾಟ ಮಾಡ್ತಾ ಇದ್ದೇವೆ. ಏನೀಗ ಹೈಕೋರ್ಟ್ ಆಗಿರ್ಬೋದು, ಸರ್ಕಾರ ಆಗಿರ್ಬೋದು 18% ಮೀಸಲಾತಿ ಮುಂದುವರಿಬೇಕಂತ ಹೇಳಿದೆ. ಅದು ಮುಂದುವರಿಲಿ, ನಮ್ಗೆ ಅದರ ತಂತ್ರ ಇಲ್ಲ. ಅದರಲ್ಲಿ ಯಾರು ಪ್ರತಿಭಾವಂತರಿರ್ತಾರೋ, ಯಾರು ಒಳ್ಳೆ ಮಾರ್ಕ್ಸ್ ತಗೊಂಡಿರ್ತಾರೋ, ಯಾರು ಜ್ಞಾನವಂತರಿರ್ತಾರೋ ಆ ರೀತಿ ಹಂಚಿಕೆ ಆಗಲಿ, ಯಾವುದೇ ಸಮಾಜ ಆಗಲಿ ನಮ್ದು ಅಭ್ಯಂತರ ಇಲ್ಲ. ಹಾಗಾಗಿ ಈಗ ಏನಾದರೂ ಸರ್ಕಾರ ಒಳ ಮೀಸಲಾತಿಯನ್ನು ಒಪ್ಪಿ ವರ್ಗೀಕರಣ ಈ ರೀತಿ 6%, 5% ಅಂತ ಮಾಡೋದೇ ಆದರೆ ಮೀಸಲಾತಿಯ ಹೆಚ್ಚಳವನ್ನ ಶೆಡ್ಯೂಲ್ 9 ಸೇರಿಸಿ ಕೇಂದ್ರ ಸರ್ಕಾರದ ಅಂಗೀಕಾರ ಪಡೆದ್ರೆ ಅದನ್ನು ನಾವು ಒಪ್ಕೊತೀವಿ. ಏನೂ ಮಾಡ್ದೇನೆ ತರಾತುರಿಯಲ್ಲಿ ಮಾಡಿ ಈಗ ಎಲ್ಲ ಬೆಂಕಿ ಇಡೋ ಕೆಲಸ ಅಂತ ನಾವು ಮಾಡಿಬಿಟ್ಟಿದ್ದಾರೆ. ಈಗ ನಾವು ಹೊಡೆದಾಡಿ ಸಾಯ್ಬೇಕು. ಎಲ್ಲ ಒಂತಾಯಿ ಮಕ್ಕಳ ಇದ್ದಂತಹ ಈ SC ಜನಾಂಗ ಈ ಒಂದು ಅವೈಜ್ಞಾನಿಕ ವರದಿಗಳಿಂದ ಒಂದು ರಾಜಕೀಯ
ಬಲ ಇರ್ತಕ್ಕಂಥವ್ರು ಇವರು ಪ್ರಬಲವಾಗಿ ಹೋರಾಟ ಮಾಡ್ತಾ ಇದ್ದಾರೆ. ಏನು ಬಲ ಇರ್ತಕ್ಕಂಥ ನಮ್ಮಂತ ಸ್ವಲ್ಪ ಕಡಿಮೆ ಶಕ್ತಿ ಇರೋರು ಒದ್ದಾಟ ಸಿಕ್ಕ ಕಡೆ. ಅದಕ್ಕೆ ನಾವು ಹೇಳ್ತೀವಿ, ಇದು ಮುಂದುವರಿಬಾರ್ದು. ಮುಂದುವರಿದಿದೆ ಆದರೆ ನಮ್ಮ ಹೋರಾಟ ಯಾವ ರೀತಿ ಇರ್ತದಂದ್ರೆ, ನಾವು ಅಮರಣ ಅಂತ ಉಪವಾಸ ಸತ್ಯಾಗ್ರಹ ಮಾಡೋದು ಕೂಡ ರೆಡಿ ಇರ್ತೀವಿ ಈ ಸಮಾಜಕ್ಕೋಸ್ಕರ. ಈ ಸಮಾಜವನ್ನ ಆ ರೀತಿ ಶೋಷಣೆಗೆ ಒಳಪಡೋದಕ್ಕೆ ನಾವು ಏನು ಈ ಸಮಾಜದ ಮುಖಂಡರುಗಳಿದ್ದೀವಿ, ನಾವು ಬಿಡೋದಿಲ್ಲ. ಇಡೀ ರಾಜ್ಯಾದ್ಯಂತ ತಾಲೂಕುವಾರು, ಜಿಲ್ಲೆವಾರು ನಾವು ಹೋರಾಟಗಳನ್ನು ಹಮ್ಮಿಕೊಳ್ತೀವಿ. ಹಂಗಾಗಿ ಇವತ್ತು ನಾನು ನಮ್ಮ ಜನಾಂಗಕ್ಕೆ ತಿಳಿಸೋದು ಒಂದೇ, ಯಾವ ರೀತಿ ನೀವು 24ನೇ ತಾರೀಕು ಆ ಬೃಹತ್ ಪ್ರತಿಭಟನಾ ರ್ಯಾಲಿಗೆ ಬಂದ್ರು, ನಮಗೇನಾದ್ರು 27ನೇ ತಾರೀಕು ಸಂಪುಟ ದರ್ಜೆ ಮೀಟಿಂಗಲ್ಲಿ ನ್ಯಾಯ ಸಿಗದಿದ್ದ ಪಕ್ಷದಲ್ಲಿ ಮೊನ್ನೆ ಸ್ಪಂದಿಸಿದ ರೀತಿ ಎಲ್ಲ ನಮ್ಮ ಸಮಾಜದ ಬಂಧುಗಳು ಸ್ಪಂದಿಸ್ಬೇಕಂತ ಹೇಳ್ಬಿಟ್ಟು ನಾನು 2 ಮಾತನ್ನ ಹೇಳ್ತಾ ಇದ್ದೀನಿ. ನಮಸ್ಕಾರ.